ವಿಷಯದ ಪರೀಕ್ಷೆಯನ್ನ ಬರೆಯುವ ಕರ್ನಾಟಕ ರಾಜ್ಯದ ಎಲ್ಲ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತವನ್ನ ಕೋರುತ್ತಾ, ನಾಳೆ ಬರೆಯುವ ಪರೀಕ್ಷೆಗೆ ಕನಿಷ್ಠ ಅಂಕಗಳೊಂದಿಗೆ ಯಾವ ರೀತಿಯಾಗಿ ನಾವು ಉತ್ತೀರ್ಣರಾಗಬೇಕು, ನಿಧಾನ ಕಲಿಕಾ ವಿದ್ಯಾರ್ಥಿಗಳು ಕನಿಷ್ಠ ಅಂಕಗಳನ್ನ ಗಳಿಸುವುದು ಹೇಗೆ, ಯಾವ ಅಧ್ಯಾಯದಿಂದ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗ್ತದೆ, ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನ ನಾವು ಉತ್ತರಿಸಬೇಕು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಬಿಡುಗಡೆ ಮಾಡಿದಂತಹ 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪೂರ್ವ ಸಿದ್ಧತಾ 1, ಪೂರ್ವ ಸಿದ್ಧತಾ ಪರೀಕ್ಷೆಯ 2ರ ಪ್ರಶ್ನೆ ಪತ್ರಿಕೆಯಲ್ಲಿನ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5 ಅಂಕಗಳ ಪ್ರಶ್ನೆಗಳು ಹಾಗೂ 10 ಅಂಕಗಳ ಪ್ರಶ್ನೆಗಳನ್ನ ಅಧ್ಯಾಯವಾರು ಕ್ರೋಢೀಕರಿಸಿ ಆ ಎಲ್ಲಾ ಪ್ರಶ್ನೆಗಳು ಅಧ್ಯಾಯವಾರು ಯಾವ ರೀತಿಯಾಗಿ ಕೇಳಲ್ಪಟ್ಟಿದೆ, ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ನಾವು ಸುಲಭ ಮತ್ತು ಸರಳವಾದ ರೀತಿಯಲ್ಲಿ ಉತ್ತರಿಸಬೇಕು, ಹೆಚ್ಚಿನ ಅಂಕಗಳೊಂದಿಗೆ ನಾವು ಯಾವ ರೀತಿಯಾಗಿ ಉತ್ತೀರ್ಣರಾಗಬೇಕು ಅನ್ನುವ ಸದುದ್ದೇಶದೊಂದಿಗೆ ಕೆಲವು 5 ಅಧ್ಯಾಯಗಳ ಬಗ್ಗೆ ನಾನು ಚರ್ಚೆ ಮಾಡಲು ಬಯಸಿದ್ದೇನೆ. ಮೊದಲಿಗೆ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಭಾರತ ಜನಸಂಖ್ಯೆ ಶಾಸ್ತ್ರ ಅನ್ನುವ 1ನೇ ಅಧ್ಯಾಯದಿಂದ ನಿಮಗೆ ಒಟ್ಟು 20 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲ್ಪಡ್ತದೆ. ಈ ಅಧ್ಯಾಯದಿಂದ ನಾವು 1 ಅಂಕದ 3 ಪ್ರಶ್ನೆಗಳನ್ನ ನೋಡುತ್ತೇವೆ, 2 ಅಂಕದ 1 ಪ್ರಶ್ನೆಯನ್ನು ನೋಡುತ್ತೇವೆ, 5 ಅಂಕಗಳ 1 ಪ್ರಶ್ನೆ ಮತ್ತು 10 ಅಂಕಗಳ 1 ಪ್ರಶ್ನೆ, ಹೀಗೆ ಒಟ್ಟು 20 ಅಂಕಗಳಿಗೆ ಈ ಅಧ್ಯಾಯದಲ್ಲಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ನೋಡುತ್ತೇವೆ. ಇನ್ನು 5 ಪ್ರಶ್ನೆ ಪತ್ರಿಕೆಗಳ ಕ್ರೋಢೀಕರಣದಿಂದಾಗಿ ಅಧ್ಯಾಯವಾರು ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೇಳಲಾಗಿದೆ ಅಂದಾಗ 1ನೇ ಅಧ್ಯಾಯದಿಂದ 1 ಅಂಕಗಳ ಪ್ರಶ್ನೆಗಳು ಯಾವ್ಯಾವು ಕೇಳಿದ್ದಾರೆ, ಅವುಗಳಿಗೆ ಉತ್ತರ ಏನು, ಈ ಒಂದು ಅವಧಿಯಲ್ಲಿ ನಾವು ಚರ್ಚಿಸಲ್ಪಟ್ಟಂತಹ ಪ್ರಶ್ನೆಗಳನ್ನು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಕನಿಷ್ಠ 40 ಅಂಕಗಳಿಗೆ ತಾವು ಬಹಳ ಸರಳವಾದ ರೀತಿಯಲ್ಲಿ ಉತ್ತೀರ್ಣ ಆಗ್ಲಿಕ್ಕೆ ಸಾಧ್ಯ ಅಂತ ಭಾವಿಸ್ತಾ, ಈಗ ಮೊದಲನೇ ಅಧ್ಯಾಯದಿಂದ 1 ಅಂಕದ ಪ್ರಶ್ನೆಗಳು ನಾಳೆ ನಡೆಯುವ ಪ್ರಶ್ನೆಗಳಿಗೆ ಪರೀಕ್ಷೆಗೆ ಹೇಗೆ ಕೇಳಲ್ಪಡ್ತದೆ ಅನ್ನುವ ಮಾತನ್ನು ಬಂದಾಗ, ಇಲ್ಲಿ ಭಾರತವನ್ನ ಪ್ರವೇಶಿಸಿದ ಮೊದಲ ಯುರೋಪಿಯನ್ ಯಾರು ಅಂದಾಗ ಇದಕ್ಕೆ ಉತ್ತರ ಪೋರ್ಚುಗೀಸರು ಅಂತ. ಇದೇ ಅಧ್ಯಾಯದಿಂದ 5 ಮಾದರಿ ಪ್ರಶ್ನೆ, 3 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಂತ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಲ್ಪಟ್ಟಿದೆ ಅಂದಾಗ 2ನೇ ಪ್ರಶ್ನೆ, ಭಾರತ ಸರ್ಕಾರವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ ಸರಿಯಾದ ಜೋಡಿಗಳನ್ನ ಗುರುತಿಸಿ ಅಂತ. ಅಲ್ಲಿ 4 ಆಯ್ಕೆಗಳಿರ್ತವೆ, ABCD ಅಂತ. ಪ್ರತಿಯೊಂದು ಆಯ್ಕೆಯಲ್ಲಿ 2 ಸರಿಯಾದ ಭಾಷೆ ಮತ್ತು ಇಸ್ವಿ, 3 ಸರಿಯಾದ ಭಾಷೆ ಮತ್ತು ಇಸ್ವಿ, 3 ತಪ್ಪಾದ 1 ಸರಿಯಾದಂತ ಭಾಷೆ ಮತ್ತು ಇಸ್ವಿ, ಜೊತೆಗೆ ಇನ್ನೊಂದು ಆಯ್ಕೆಯಲ್ಲಿ ಎಲ್ಲವೂ ಸರಿಯಾದಂತ ಕ್ರಮದಲ್ಲಿ ಒಂದು ಆಯ್ಕೆ ಇರ್ತದೆ. ಆ ಸರಿಯಾದ ಭಾಷೆಗಳಿಗೆ ಸ್ಥಾನಮಾನ ನೀಡಿದಂತ ವರ್ಷ ಮತ್ತು ಭಾಷೆಗಳ ಜ್ಞಾನ ನಮ್ಗೆ ಇತ್ತು ಅಂದಾಗ ಸರಿಯಾದ ಆಪ್ಷನ್ಸ್ ಅನ್ನ ಗುರುತಿಸಿ ನಾವು ಉತ್ತರ ಮಾಡಬಹುದು. ಇಲ್ಲಿ ಈ ಪ್ರಶ್ನೆಗೆ ಭಾರತೀಯ ಭಾಷೆಗಳಲ್ಲಿ ಮೊದಲ ಯಾವ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದೆ ಅಂದಾಗ 2004ರಲ್ಲಿ ತಮಿಳು ಭಾಷೆ, 2005ರಲ್ಲಿ ಸಂಸ್ಕೃತ, 2013ರಲ್ಲಿ ಮಲಯಾಳಂ, 2008ರಲ್ಲಿ ಕನ್ನಡ ಮತ್ತು ತೆಲುಗು ಹಾಗೂ 2014ರಲ್ಲಿ ಒರಿಯಾ. ಹೀಗೆ ವರ್ಷ ಮತ್ತು ಭಾಷೆಗಳ ಸ್ಥಾನಮಾನ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಗೊತ್ತಿತ್ತು ಅಂದ್ರೆ ಸರಿಯಾದ ಆಯ್ಕೆಯನ್ನು ಗುರುತಿಸಲಿಕ್ಕೆ ಇಲ್ಲಿ ಸುಲಭವಾಗ್ತದೆ ಅಂತ. ಇನ್ನು ಇದೇ ಅಧ್ಯಾಯದಿಂದ 3ನೇ ಪ್ರಶ್ನೆ, ಹಿಂದೂ ಎಂಬ ಪದವನ್ನ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು
ಅನ್ನುವ ಪ್ರಶ್ನೆಗೆ ಉತ್ತರ ಅರಬ್ಬರು. ಇದಕ್ಕೆ ಪೂರಕವಾಗಿ ಇನ್ನೊಂದು ಹೆಚ್ಚಿನ ಮಾಹಿತಿಯನ್ನ ಪಡೆಯುವುದಾದ್ರೆ, ಎಷ್ಟನೇ ಶತಮಾನದಲ್ಲಿ ಅರಬ್ಬರು ಹಿಂದೂ ಎಂಬ ಪದವನ್ನು ಪರಿಚಯಿಸಿದ್ರು ಅಂದ್ರೆ 8ನೇ ಶತಮಾನದಲ್ಲಿ ಅನ್ನುವ ಮಾಹಿತಿ ಕೂಡ ನಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, 2011ರ ಜನಗಣತಿಯಂತೆ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂದಾಗ 2011ರ ಜನಗಣತಿ ಭಾರತದ ಸಾಕ್ಷರತಾ ಪ್ರಮಾಣ 74.04%. ಇನ್ನೊಂದು ಪ್ರಶ್ನೆ ಇದೇ ಅಧ್ಯಾಯದಿಂದ 1 ಅಂಕದ ನಾವು ನೋಡುವುದಾದ್ರೆ, ಒಡಲ ತುಡಿತಕ್ಕೆ ಕೇಡು ಎಂಬ ಗ್ರಂಥವ ಲೇಖಕರು ಯಾರು ಅನ್ನೋ ಪ್ರಶ್ನೆಗೆ ಮಂಜುನಾಥ ಅದ್ದೆ ಭಾವೈಕ್ಯತೆ ಎಂದರೇನು? ಬೆಂಜಮಿನ್ ಅವರು ಹೇಳುವಂತೆ, ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸಾಂಘೀಕರಣಗೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯತೆ ಅನ್ನುವ ಒಂದು ಪದ ಅಥವಾ ವಾಕ್ಯದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಬಹುದು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಡಿಮೋಗ್ರಫಿ ಎಂಬ ಪದವನ್ನ ಪರಿಚಯಿಸಿದವರು ಯಾರು ಅನ್ನೋ ಪ್ರಶ್ನೆಗೆ, ಡಿಮೋಗ್ರಫಿ ಎಂಬ ಪದವನ್ನ ಆಚಿಲ್ ಗಿಲಿಯರ್ ಅವರು 1855ರಲ್ಲಿ ಪರಿಚಯಿಸಿದರು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಏನಾದ್ರೂ ಪ್ರಶ್ನೆ ಕೇಳುವುದಾದ್ರೆ, ಡಿಮೋಗ್ರಫಿ ಎಂಬ ಪದದ ಉತ್ಪತ್ತಿಯನ್ನ ತಿಳಿಸಿ ಎಂದಾಗ, ಇಂಗ್ಲಿಶಿನ ಡಿಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ 2 ಪದಗಳಾದಂತ ಡಿಮೋಸ್ ಮತ್ತು ಗ್ರಾಫಿನ್ ಎಂಬ ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಡಿಮೋಸ್ ಎಂದರೆ ಜನರು, ಗ್ರಾಫಿನ್ ಎಂದರೆ ಚಿತ್ರಣ ಎಂದರ್ಥ. ಹೀಗೆ ಜನಸಂಖ್ಯಾ ಚಿತ್ರಣವನ್ನ ಅಧ್ಯಯನ ಮಾಡುವುದೇ ಜನಸಂಖ್ಯೆ ಶಾಸ್ತ್ರ ಎಂಬ ಅರ್ಥದಲ್ಲಿ ಆಚಿಲ್ ಗಿಲಿಯರ್ ಅವರು ಈ ಪದವನ್ನ ಪರಿಚಯ ಮಾಡಿದ್ದಾರೆ. ನಂತರದಲ್ಲಿ ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಯಾವುದು ಅನ್ನುವ 1 ಅಂಕದ ಪ್ರಶ್ನೆಗೆ, ಕಾವೇರಿ ನದಿ ನೀರಿನ ಜಲವಿವಾದವು ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದವಾಗಿದೆ ಅಂತ ನಾವು ಉತ್ತರಿಸಬಹುದು. ಇದೇ ಅಧ್ಯಾಯದಿಂದ ಇನ್ನೊಂದು 1 ಅಂಕದ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ ಸಂಪೂರ್ಣ ಆನಂದ್ ಅವರು ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಈ ಸಮಿತಿಯನ್ನ 1961ರಲ್ಲಿ ರಚನೆ ಮಾಡಲಾಯಿತು ಅಂತ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಯಾವ ವರ್ಷವನ್ನ ಜನಸಂಖ್ಯೆ ವಿಭಾಜಕ ವರ್ಷ ಎಂದು ಘೋಷಿಸಲಾಗಿದೆ ಅಂದಾಗ 1921 ಅಂದ್ರೆ 1921ನೇ ಇಸ್ವಿಯನ್ನ ನಾವು ಜನಸಂಖ್ಯೆ ವಿಭಾಜಕ ವರ್ಷ ಅಂತ ಪರಿಗಣಿಸ್ತೇವೆ. ಕಾರಣ, ಸಾಂಕ್ರಾಮಿಕ ರೋಗದ ಪರಿಣಾಮವಾಗಿ ಮೈನಸ್ ಪ್ರಮಾಣದಲ್ಲಿ ಭಾರತದ ಜನಸಂಖ್ಯೆ ಪ್ರಮಾಣ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತ ಕಂಡ ಕಾರಣಕ್ಕಾಗಿ ಈ ವರ್ಷವನ್ನು ನಾವು ಜನಸಂಖ್ಯೆ ವಿಭಾಜಕ ವರ್ಷ ಅಂತ ಪರಿಗಣಿಸ್ತೇವೆ. ಅದೇ ರೀತಿಯಾಗಿ ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರನ್ನ ತಿಳಿಸಿ ಅಂದಾಗ ಇದಕ್ಕೆ ಉತ್ತರ ಭರತ ವರ್ಷ, ಭರತಖಂಡ ಹಾಗೂ ಜಂಬೂ ದ್ವೀಪ. ಈ 3 ಹೆಸರುಗಳಲ್ಲಿ ಯಾವುದಾದ್ರೂ ಒಂದನ್ನ ನಾವು ಉತ್ತರಿಸಿದ್ರೆ ಸಾಕು, ಸುಲಭವಾದ ರೀತಿಯಲ್ಲಿ ನಾವು ಅಂಕಗಳನ್ನು ಗಳಿಸಬಹುದು. ನಂತರದಲ್ಲಿ ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ ಅಂದಾಗ, ಭಾರತೀಯ ಭಾಷಾ ಸಂಸ್ಥಾನವು ಮೈಸೂರಿನಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಭಾರತೀಯ ಭಾಷೆಗಳ ಅಧ್ಯಯನ, ಸಂಶೋಧನೆ ಮತ್ತು ಬೆಳವಣಿಗೆಗಾಗಿಯೇ ಕರ್ನಾಟಕದ ಮೈಸೂರಿನಲ್ಲಿ ಈ ಸಂಸ್ಥಾನವನ್ನು ಸ್ಥಾಪಿಸಲಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ 2011ರಂತೆ ಭಾರತದ ಲಿಂಗಾನುಪಾತ ಎಷ್ಟಿತ್ತು ಅನ್ನುವ ಪ್ರಶ್ನೆಗೆ 940 ಸರಿಯಾದ ಉತ್ತರ. ಲಿಂಗಾನುಪಾತ ಅಂದ್ರೆ ಏನು ಅಂದಾಗ, ಪ್ರತಿ 1000 ಪುರುಷರಿಗೆ ಇರುವ ಹೆಣ್ಣು ಮಕ್ಕಳ ಸರಾಸರಿ ಸಂಖ್ಯೆಯನ್ನು ನಾವು ಲಿಂಗಾನುಪಾತ ಅಂತ ಕರೀತೇವೆ. ಅದೇ ರೀತಿಯಲ್ಲಿ ಕರ್ನಾಟಕದ ಲಿಂಗಾನುಪಾತ ಎಷ್ಟು 2011ರ ಜನಗಣತಿಯಂತೆ ಅನ್ನುವ ಪ್ರಶ್ನೆ ಏನಾದ್ರು ಬಂದಾಗ, 1000 ಪುರುಷರಿಗೆ 973 2011 ಜನಗಣತಿ ಕರ್ನಾಟಕದ ಲಿಂಗಾನುಪಾತ ಇತ್ತು. ಜೊತೆಗೆ ಸಂಸ್ಕೃತ ಯಾವ ಭಾಷಾ ವರ್ಗಕ್ಕೆ ಸೇರಿದೆ ಅನ್ನೋ ಪ್ರಶ್ನೆಗೆ, ಸಂಸ್ಕೃತವು ಇಂಡೋ ಆರ್ಯನ್ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯಾಗಿದೆ ಅನ್ನೋ ಪ್ರಶ್ನೆಯನ್ನ ನಾವು ಈ ಅಧ್ಯಾಯದಿಂದ ನೋಡುತ್ತೇವೆ. ಜೊತೆಗೆ ಭಾರತವನ್ನ ಭಾಷಾ ಸಂಗ್ರಹಾಲಯ ಎಂದು ಏಕೆ ಕರೆಯಲಾಗಿದೆ ಅಂದಾಗ, ಭಾರತದಲ್ಲಿ
ಹಲವಾರು ಭಾಷೆಗಳನ್ನ ಮಾತನಾಡುವ ಜನ ಸಮುದಾಯವು ವಾಸಿಸುವ ಕಾರಣಕ್ಕಾಗಿ ಭಾರತವನ್ನ ಭಾಷಾ ಸಂಗ್ರಹಾಲಯ ಎಂದು ಕರೆಯಲಾಗಿದೆ. ಹೀಗೆ ಕರೆದವರು AR ದೇಸಾಯಿ ಅಂತ ನಾವು ತಿಳಿದುಕೊಳ್ಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ 1 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ನಾಳೆ ನಡೆಯುವ ಪರೀಕ್ಷೆಗೆ 1ನೇ ಅಧ್ಯಾಯದಿಂದ ಕೇಳಲ್ಪಡುತ್ತದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಈಗ ಇದೇ ಅಧ್ಯಾಯದಿಂದ 2 ಅಂಕಗಳ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳುತ್ತಾರೆ, ಯಾವ ರೀತಿಯಾಗಿ ನಾವು ಉತ್ತರವನ್ನ ಬರಿಬೇಕು ಅನ್ನುವ ಪ್ರಶ್ನೆಗಳಿಗೆ ಈಗ ನೋಡುವುದಾದ್ರೆ, 2 ಅಂಕಗಳ ಪ್ರಶ್ನೆಗಳಲ್ಲಿ 1ನೇ ಪ್ರಶ್ನೆ, ಸಿಂಧೂ ನದಿ ನಾಗರಿಕತೆಯ 2 ನಗರಗಳನ್ನ ಹೆಸರಿಸಿ. ಇದಕ್ಕೆ ಉತ್ತರ ಹರಪ್ಪ ಮತ್ತು ಮೊಹೆಂಜೋದಾರೋ. ಈ 2 ನಗರಗಳನ್ನ ಬರೆದರೆ ಸಾಕು, ನಿಮಗೆ ಸುಲಭವಾಗಿ 2 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಇದೇ ಅಧ್ಯಾಯದಿಂದ ಇನ್ನೊಂದು 2 ಅಂಕಗಳ ಪ್ರಶ್ನೆ ಯಾವ ರೀತಿಯಾಗಿ ಕೇಳಬಹುದು ಅನ್ನುವ ಪ್ರಶ್ನೆ ಬಂದಾಗ, ಯಾವುದಾದ್ರೂ 2 ದ್ರಾವಿಡ ಭಾಷೆಗಳನ್ನ ಹೆಸರಿಸಿ. ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ. ಈ 4 ಭಾಷೆಗಳಲ್ಲಿ ಯಾವುದಾದ್ರೂ 2 ಭಾಷೆಗಳನ್ನ ನೀವು ಗುರುತಿಸಿದ್ರೆ ಸಾಕು, ನಿಮ್ಗೆ ಸುಲಭವಾಗಿ 2 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಮಕ್ಕಳ ಲಿಂಗಾನುಪಾತ ಹೆಚ್ಚಿಸಲು ಕರ್ನಾಟಕ ಸರ್ಕಾರ ಕೈಗೊಂಡಿರುವ 2 ಕಾರ್ಯಕ್ರಮಗಳನ್ನ ಬರೆಯಿರಿ. ಕರ್ನಾಟಕ ಅಥವಾ ಭಾರತ ಸರ್ಕಾರ ಎಂಬ ಪ್ರಶ್ನೆಗೆ ಉತ್ತರ 1, ಬೇಟಿ ಪಢಾವೋ ಬೇಟಿ ಬಚಾವೋ. 2ನೇ ಕಾರ್ಯಕ್ರಮ ಸುಕನ್ಯಾ ಸಮೃದ್ಧಿ ಯೋಜನೆ. ಈ 2 ಕಾರ್ಯಕ್ರಮಗಳನ್ನ ಜಾರಿಗೆ ತರೋದ್ ಮೂಲಕ ಭಾರತ ಸರ್ಕಾರ ಲಿಂಗಾನುಪಾತ ಹೆಚ್ಚಿಸುವ ಕ್ರಮವನ್ನ ಕೈಗೊಂಡಿದೆ ಅಂತ ನಾವು ಗುರುತಿಸಬಹುದು. ಇನ್ನ ಮುಂದಿನ 2 ಅಂಕದ ಪ್ರಶ್ನೆ, ಆರಣ್ಯೀಕರಣ ಪ್ರಕ್ರಿಯೆಯಲ್ಲಿ ಇರುವ 2 ತೊಡಕುಗಳನ್ನ ಗುರುತಿಸಿ ಅಥವಾ ಹೆಸರಿಸಿ ಅನ್ನೋ ಪ್ರಶ್ನೆಗೆ 1, ವಿಲೀನಕ್ಕೆ ಪ್ರಬಲ ಸಮುದಾಯಗಳ ವಿರೋಧವಿತ್ತು. 2ನೇ ತೊಡಕು, ವಿಲೀನಕ್ಕೆ ಬುಡಕಟ್ಟು ಸಮುದಾಯಗಳ ವಿರೋಧ. 3ನೇ ಅಂಶ, ನಂತರದ ಬಂದ ವಲಸಿಗರ ವಿಲೀನದ ಸಮಸ್ಯೆ. ಈ 3 ಅಂಶಗಳಲ್ಲಿ ಯಾವುದಾದ್ರೂ 2 ಅಂಶಗಳನ್ನ ನಾವು ಬರೆದ್ರೆ ಸಾಕು, ನಾವು 2 ಅಂಕಗಳನ್ನ ಈ ಒಂದು ಪ್ರಶ್ನೆಗೆ ಸುಲಭವಾಗಿ ಗಳಿಸಬಹುದು. ಇನ್ನು ಇದೇ 1ನೇ ಅಧ್ಯಾಯದಿಂದ ನಾಳೆ ಬರುವ ಪರೀಕ್ಷೆಗೆ 5 ಅಂಕಗಳ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಲ್ಪಡ್ತದೆ ಅಂದಾಗ, ಈ 5 ಅಂಕಗಳ ಪ್ರಶ್ನೆಗಳಲ್ಲಿ 1ನೇ ಪ್ರಶ್ನೆ, ಈ ಒಂದು ಅಧ್ಯಾಯದಿಂದ ಒಟ್ಟು 1 ಪ್ರಶ್ನೆ 5 ಅಂಕಗಳಿಗೆ ಕೇಳಲ್ಪಡ್ತದೆ. ಆದ್ರೆ ನಾವು 4 ಪ್ರಶ್ನೆಗಳಿಗೆ ಉತ್ತರವನ್ನ ಗುರುತಿಸಿ ಪ್ರಾಕ್ಟೀಸ್ ಮಾಡುವುದೇ ಆದ್ರೆ ಖಂಡಿತವಾಗಿ ನಾವು 5 ಅಂಕಗಳನ್ನ ಸುಲಭವಾಗಿ ಇಲ್ಲಿ ಗಳಿಸಬಹುದು. 1ನೇ ಪ್ರಶ್ನೆ, ಭಾರತದಲ್ಲಿನ ಆರಣ್ಯೀಕರಣ ಪ್ರಕ್ರಿಯೆಯನ್ನ ಕುರಿತು ಟಿಪ್ಪಣಿ ಬರೆಯಿರಿ. ಇಲ್ಲಿ ಟಿಪ್ಪಣಿ ಅನ್ನುವ ಪ್ರಶ್ನೆಗೆ ಆರ್ಯರು ಮೂಲತಃ ಯಾರು? ಪಶುಪಾಲಕರು. ಸ್ಥಳೀಯ ಜನರೊಂದಿಗೆ ಯುದ್ಧವನ್ನ ಮಾಡಿ ಅವರನ್ನ ಗುಲಾಮರಂತೆ ನಡೆಸಿಕೊಂಡು ಅವರನ್ನ ಅತ್ಯಂತ ಹೀನಾಯ ಪದಗಳಿಂದ ಹೀಯಾಳಿಸುತ್ತಿದ್ದರು. ಆರ್ಯರಲ್ಲಿ 3 ಉಪಸಮೂಹಗಳಿದ್ದವು. ರಾಜನ್ಯರು, ಪುರೋಹಿತರು, ವೈಶ್ಯರು. ಈ 3 ವರ್ಗಗಳನ್ನ ನಾವು ದ್ವಿಜ್ಯ ಅಂತ ಪರಿಗಣಿಸ್ತಾ ಇದ್ರು. ದ್ವಿಜ್ಯರು ಅಂದರೆ 2 ಬಾರಿ ಹುಟ್ಟಿದವರು ಎಂದರ್ಥ. ಅದರ ಜೊತೆಗೆ ಆರ್ಯರು ಒಳ ಬಾಂಧವ್ಯ ವಿವಾಹವನ್ನ ಜಾರಿಗೆ ತಂದಿದ್ರು. ಶೂದ್ರರೊಂದಿಗೆ ಅಂತರ್ಭೋಜನ ಕೂಟವನ್ನ ನಿರಾಕರಿಸಿದ್ದರು. ಜೊತೆಗೆ ಯಾವಾಗ ಸ್ಥಳೀಯರ ಅಗತ್ಯತೆ ಅವರಿಗೆ ಕಂಡು ಬಂದಿತ್ತು ಆವಾಗ ಕೃಷಿಯನ್ನ ಆಯ್ಕೆ ಮಾಡಿಕೊಂಡು ಶಾಶ್ವತವಾಗಿ ಇಲ್ಲೇ ನೆಲೆ ಊರಿದ್ರು ಅಂತಕ್ಕಂಥ ಮುಖ್ಯವಾದಂತಹ ಅಂಶಗಳನ್ನ ಗಮನಿಸಿ ಬರೆದು ನಂತರದಲ್ಲಿ ಟಿಪ್ಪಣಿ ಅಂದಾಗ ಎಲ್ಲವನ್ನ ಕವರ್ ಮಾಡಬೇಕಾಗ್ತದೆ. ಇಲ್ಲಿ ಅರಣ್ಯೀಕರಣ ಪ್ರಕ್ರಿಯೆಯಲ್ಲಿರುವ ತೊಡಕುಗಳ ಯಾವ್ಯಾವ ಅಂದಾಗ ಆ 3 ಅಂಶಗಳನ್ನ ಇಲ್ಲಿ ನಾವು ಗುರುತಿಸಬೇಕಾಗ್ತದೆ. ಅರಣ್ಯೀಕರಣ ಪ್ರಕ್ರಿಯೆಗೆ ಪ್ರಬಲ ಸಮೂಹಗಳ ವಿರೋಧ ಇತ್ತು.
ಬುಡಕಟ್ಟು ಸಮೂಹಗಳ ವಿರೋಧ ಕೂಡ ಇತ್ತು. ನಂತರ ಬಂದ ವಲಸಿಗರ ವಿಲೀನದ ಸಮಸ್ಯೆ ಕೂಡ ಇತ್ತು ಅಂತ ಬರೆದರೆ, ಟಿಪ್ಪಣಿ ಅಂದ್ರೆ ಎಲ್ಲಾ ಅಂಶಗಳನ್ನ ಸಂಕ್ಷಿಪ್ತವಾಗಿ ಅಲ್ಲಿ ಬರೀತಕ್ಕಂಥ ಪ್ರಯತ್ನ ಮಾಡಬೇಕು. ಇನ್ನು 5 ಅಂಕಗಳ ಎರಡನೇ ಪ್ರಶ್ನೆ ಈ ಒಂದು ಅಧ್ಯಾಯದಿಂದ ಅಂದಾಗ, ಭಾರತದ ಜನಸಂಖ್ಯೆ ನೀತಿ ಅಂಶಗಳನ್ನು ಬರೆಯಿರಿ ಅನ್ನೋ ಪ್ರಶ್ನೆಗೆ, ಭಾರತದ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲು, ಜನದರವನ್ನ ಕಡಿಮೆ ಮಾಡಲು, ಎರಡನೆಯ ಜನನವನ್ನು ನಿಧಾನಿಸುವ ಉದ್ದೇಶದಿಂದ 2000 ಇಸ್ವಿಯಲ್ಲಿ ಜನಸಂಖ್ಯೆ ನೀತಿಯನ್ನ ಜಾರಿಗೆ ತಂದಿತ್ತು. UNPF ಅಂದ್ರೆ ಯುನೈಟೆಡ್ ಪಾಪ್ಯುಲೇಷನ್ ಫಂಡ್, ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಅನ್ನುವ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಕುಟುಂಬ ಯೋಜನೆಯನ್ನ ಪ್ರಪಂಚದಲ್ಲೇ ಪ್ರಥಮ ಬಾರಿಗೆ ಭಾರತವು 1952ರಲ್ಲಿ ಜಾರಿಗೊಳಿಸಿತ್ತು. 1977ರಲ್ಲಿ ಕುಟುಂಬ ಯೋಜನೆಯನ್ನ ಕುಟುಂಬ ಕಲ್ಯಾಣ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು. ಇನ್ನು 2010ರ ವೇಳೆಗೆ ಭಾರತ ಸಾಧಿಸಬೇಕಾದಂತಹ ಕೆಲವು ಗುರಿ ಮತ್ತು ಉದ್ದೇಶಗಳನ್ನ ರಾಷ್ಟ್ರೀಯ ಜನಸಂಖ್ಯಾ ನೀತಿಯಡಿಯಲ್ಲಿ ಈ ಕೆಳಗಿನಂತೆ ಗುರುತಿಸಲಾಗಿದೆ ಅಂತ ಹೇಳಿ ಅಲ್ಲಿರುವ ಉದ್ದೇಶಗಳನ್ನ ನಾವು ಬರಿಬೇಕಾಗ್ತದೆ. ಜನನ, ಮರಣ, ವಿವಾಹ ಮತ್ತು ಗರ್ಭಧಾರಣೆಯನ್ನ ನೋಂದಾಯಿಸತಕ್ಕಂಥದ್ದು, ಆಮೇಲೆ ಪ್ರಾಥಮಿಕ ಶಿಕ್ಷಣವನ್ನ ಕಡ್ಡಾಯಗೊಳಿಸ್ತಕ್ಕಂಥದ್ದು, ಎಲ್ಲಾ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದನ್ನ ನೀಡತಕ್ಕಂಥದ್ದು, ಎಲ್ಲಾ ಹೆರಿಗೆಗಳನ್ನ ಆಸ್ಪತ್ರೆಗಳಲ್ಲಿಯೇ ಪರಿಣಿತರಿಂದ ಮಾಡಿಸ್ತಕ್ಕಂಥದ್ದು. ಈ ರೀತಿಯಾಗಿ ಕೆಲವು ಮುಖ್ಯವಾದಂತಹ ಅಂಶಗಳನ್ನ ನಾವು ಬರಿತಾ ಹೋದಾಗ ಸುಲಭವಾಗಿ ಈ ಅಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ನಂತರದಲ್ಲಿ 5 ಅಂಕಗಳಿಗೆ ಈ ಅಧ್ಯಾಯದಿಂದ ಕೇಳಲ್ಪಡುವ ಪ್ರಶ್ನೆ, ಡಾಕ್ಟರ್ BS ಗುಹಾರ್ ಅವರ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನ ವಿವರಿಸಿ ಅನ್ನುವ ಪ್ರಶ್ನೆ. ಇಲ್ಲಿ ಸಂಪೂರ್ಣವಾಗಿ 5 ಅಂಕಗಳನ್ನ ನಾವು ಗಳಿಸಬಹುದು. 24 ಅಂಕಗಳೊಂದಿಗೆ ಪಾಸ್ ಮಾಡುವ ಕನಸನ್ನ ಹೊತ್ತಿರುವ ಅಭ್ಯರ್ಥಿಗಳು ವಿವರಣೆಗೆ ಹೆಚ್ಚಿನ ಗಮನ ನೀಡದೆ ಅಂಶಗಳನ್ನ ಬೈಹರ್ಟ್ ಮಾಡಿ ಬರೆಯುವ ಪ್ರಯತ್ನ ಮಾಡಿದ್ರೆ ಸಾಕು. ಕನಿಷ್ಠ ನಾವು 40 ಅಂಕಗಳೊಂದಿಗೆ ಸುಲಭವಾಗಿ ಪಾಸ್ ಮಾಡಬಹುದು ಅನ್ನೋದು ನಮ್ಮ ಒಂದು ಉದ್ದೇಶ. ಅದರ ಜೊತೆಗೆ ಇದೇ ಅಧ್ಯಾಯದಿಂದ ಕೇಳಲ್ಪಡುವ 5 ಅಂಕಗಳ ಪ್ರಶ್ನೆ, ಭಾರತದ ಜನಸಂಖ್ಯೆ ಚಿತ್ರಣದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಪ್ರಶ್ನೆ ಇಲ್ಲಿವರೆಗೆ ಪ್ರತಿ ಬಾರಿ 10 ಅಂಕಗಳ ಒಂದು ಪ್ರಶ್ನೆಯಲ್ಲಿ ಕೇಳಲ್ಪಡ್ತಿತ್ತು. ಆದ್ರೆ ಈ ಅಧ್ಯಾಯದಿಂದ ಈ ವರ್ಷ 10 ಅಂಕಗಳ ಪ್ರಶ್ನೆಗಳಿಗೆ ಬೇರೆ ವಿಷಯಗಳಿಗೆ ಅವಕಾಶ ಮಾಡಿಕೊಟ್ಟು ಈ ಪ್ರಶ್ನೆಯನ್ನ 5 ಅಂಕಗಳಿಗೆ ಸೀಮಿತಗೊಳಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ವಿವರಣೆಯನ್ನ ನೀಡದೆ ಭಾರತ ಜನಸಂಖ್ಯೆ ಚಿತ್ರಣದ ಪ್ರಮುಖ ಏನ್ ಲಕ್ಷಣಗಳಿದಾವೆ ಅವುಗಳನ್ನ ಪಾಯಿಂಟ್ ವೈಸ್ ಬರಿತಾ ಹೋಗ್ಬೇಕು. ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಒಂದು ಅಂಶ, ಹೆಚ್ಚುತ್ತಿರುವ ಜನನ ಮತ್ತು ಮರಣ ಪ್ರಮಾಣ 2ನೇ ಅಂಶ, ಭಾರತದಲ್ಲಿನ ವಯೋರಚನೆ 3ನೇ ಅಂಶ, ಕುಸಿಯುತ್ತಿರುವ ಲಿಂಗಾನುಪಾತ 4ನೇ ಅಂಶ, ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ 5ನೇ ಅಂಶ, 6ನೇ ಅಂಶವಾಗಿ ನಗರ ಮತ್ತು ಗ್ರಾಮೀಣ ವ್ಯತ್ಯಾಸ. ಈ 6 ಅಂಶಗಳನ್ನ ಬರೆದ್ರೆ ಸಾಕು, ನಮಗೆ ಸುಲಭವಾಗಿ 2 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಇನ್ನೇನಾದರೂ 2 ಮತ್ತು 3 ವಾಕ್ಯಗಳನ್ನು ನಾವು ವಿವರಣೆ ನೀಡಿದ್ದೆ ಆದರೆ ಖಂಡಿತವಾಗಿ 5 ಅಂಕಗಳನ್ನ ಈ ಒಂದು ಪ್ರಶ್ನೆಯಲ್ಲಿ ನಾವು ಗಳಿಸುವ ಸಾಧ್ಯತೆ ಇದೆ. ಇದೇ ಅಧ್ಯಾಯದಿಂದ 10 ಅಂಕಗಳ ಪ್ರಶ್ನೆಗಳನ್ನ ನಾವು ನೋಡುವುದಾದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಂತ ಪ್ರಶ್ನೆಯನ್ನ ನಾವು ಒಂದು ಕಡೆ ಸಂಗ್ರಹಣೆ ಮಾಡಿ ನೋಡುವುದಾದ್ರೆ 10 ಅಂಕಗಳಿಗೆ ಈ ಬಾರಿ ಈ ಅಧ್ಯಾಯದಿಂದ 1ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನ ವ್ಯಾಖ್ಯಾನಿಸಿ, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನ ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಂತಹ ವ್ಯಾಖ್ಯೆ ಮತ್ತು ಅಂಶಗಳನ್ನ ಲಕ್ಷಣಗಳನ್ನ ಒಳಗೊಂಡಂತ ಪ್ರಶ್ನೆಗಳಿಗೆ ವ್ಯಾಖ್ಯಕ್ಕೆ 2 ಅಂಕ, ಅಂಶಗಳಿಗೆ 3 ಅಂಕ, ವಿವರಣೆಗೆ ಇನ್ನು ಉಳಿದಂತ 5 ಅಂಕ, ಹೀಗೆ 10 ಅಂಕಗಳನ್ನ ಅಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಸುಲಭವಾಗಿ ಕನಿಷ್ಠ ಅಂಕಗಳೊಂದಿಗೆ ಪಾಸ್ ಮಾಡುವ ಅಭ್ಯರ್ಥಿಗಳು ಗಮನಿಸಬೇಕಾದದ್ದು ವ್ಯಾಖ್ಯೆಯನ್ನ ಗಟ್ಟಿ ಮಾಡಿ ಕೇವಲ ಜನಸಂಖ್ಯೆ ಚಿತ್ರಣ ಪ್ರಮುಖ ಅಂಶಗಳನ್ನು ಬರೆದ್ರೆ ಸಾಕು, ನಿಮಗೆ 4 ರಿಂದ 5 ಅಂಕಗಳು ಸುಲಭವಾಗಿ ಸಿಗುವ ಸಾಧ್ಯತೆ ಇದೆ.
ಇನ್ನ ಎರಡನೇ ಪ್ರಶ್ನೆ ಇದೇ ಅಧ್ಯಾಯದ 10 ಅಂಕಗಳ ಪ್ರಶ್ನೆ ನೋಡಿದಾಗ ಇನ್ನೊಂದು ತಾವು ಈ ಒಂದು ಪ್ರಶ್ನೆ ಮೇಲೆ ಹೆಚ್ಚಿನ ಒಂದು ಗಮನ ಕೊಡಬೇಕು. ಏಕತೆ ಎಂದರೇನು? ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ದೇಶವೊಂದರಲ್ಲಿ ವಾಸಿಸುವ ಜನರೆಲ್ಲರೂ ನಾವು ಈ ದೇಶಕ್ಕೆ ಸೇರಿದ್ದೇವೆ ಎಂಬ ಭಾವನೆಯೇ ರಾಷ್ಟ್ರೀಯ ಏಕತೆಯಾಗಿದೆ. ಇನ್ನು ಏಕತೆಯ ಪ್ರಮುಖ ಸ್ವರೂಪ ಅಂತ ಅಂದಾಗ ನಾವು ಇಲ್ಲಿ ಪ್ರಾಂತೀಯ ಏಕತೆ ನೋಡ್ತೇವೆ, ಭಾಷಾ ಏಕತೆ ನೋಡ್ತೇವೆ, ಸಾಂಸ್ಕೃತಿಕ ಏಕತೆ ನೋಡ್ತೇವೆ. ಈ ರೀತಿಯಾಗಿ ಈ ಅಂಶಗಳನ್ನ ನಾವು ಬರಿತಾ ಹೋದ್ರೆ ಕನಿಷ್ಠ 10 ಅಂಕಗಳ ಪ್ರಶ್ನೆಗಳಿಗೆ ಕೇವಲ ಅಂಶಗಳನ್ನ ನಾವು ಬರೆದ್ರೆ 3 ಅಂಕಗಳನ್ನ ಸಿಗುವ ಸಾಧ್ಯತೆ ಇದೆ. ವಿವರಣೆಯನ್ನು ನೀಡಿದ್ರೆ 10 ಅಂಕಗಳ ಗಳಿಸುವ ಸಾಧ್ಯತೆ ಇಂಥ ಪ್ರಶ್ನೆಗಳಲ್ಲಿದೆ. ಇನ್ನ ಈ ಬಾರಿ ಬಹಳ ವಿಶೇಷವಾದಂತಹ ಪ್ರಶ್ನೆಯನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಧ್ಯಾಯದಿಂದ ಕೇಳಲ್ಪಟ್ಟಿದೆ. ಕರ್ನಾಟಕ ಜನಸಂಖ್ಯೆ ಚಿತ್ರಣವನ್ನ ವಿವರಿಸಿ. ಯಾವ ರೀತಿಯಾಗಿ ಪ್ರತಿ ವರ್ಷ 10 ಅಂಕಗಳಿಗೆ ಭಾರತದ ಜನಸಂಖ್ಯೆ ಚಿತ್ರಣವನ್ನ ವಿವರಿಸಿ ಅಂತ ಕೇಳ್ತಿದ್ರು, ಅದರ ಬದಲಾಗಿ ಈ ಬಾರಿ ಕರ್ನಾಟಕದ ಜನಸಂಖ್ಯೆ ಚಿತ್ರಣವನ್ನ ವಿವರಿಸಿ ಅಂತ ಕೇಳಿದ್ದಾನೆ. ಇಂತಹ ಪ್ರಶ್ನೆಗೆ ಅಲ್ಲಿ ಸಂಪೂರ್ಣ ಮಾಹಿತಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಇರದೇ ಇದ್ರೂ ಕೂಡ ನಾವು ಪಾಯಿಂಟ್ ವೈಸ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡಿದ್ದೆ ಆದ್ರೆ ನಾವು ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು. ಸೇಮ್ ಭಾರತ ಜನಸಂಖ್ಯೆ ಚಿತ್ರಣದ ಪ್ರಮುಖ ಅಂಶಗಳನ್ನ ವಿವರಿಸಿ ಅನ್ನುವ ಪ್ರಶ್ನೆಗೆ ಯಾವ ರೀತಿಯಾಗಿ ನಾವು ಅಂಶಗಳನ್ನ ಪಾಯಿಂಟ್ ರೂಪದಲ್ಲಿ ಬರೆದಿದ್ದೇವೆಯೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಗಾತ್ರ, ಜೊತೆಗೆ ಹೆಚ್ಚುತ್ತಿರುವ ವಯೋರಚನೆ, ಅದೇ ರೀತಿಯಾಗಿ ಕುಸಿಯುತ್ತಿರುವ ಲಿಂಗಾನುಪಾತ, ಅದೇ ರೀತಿಯಾಗಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ, ಜೊತೆಗೆ ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರ ವ್ಯತ್ಯಾಸ, ಕೊನೆಯದಾಗಿ ಕರ್ನಾಟಕದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಸಂಖ್ಯೆಯನ್ನು ಸುಲಭವಾಗಿ ಇಂತಹ ಪ್ರಶ್ನೆಗಳಿಗೆ ನಾವು 10 ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಮಕ್ಕಳೇ ನಾವು 1ನೇ ಅಧ್ಯಾಯದಿಂದ 20 ಅಂಕಗಳಿಗೆ ಯಾವ ರೀತಿಯಾಗಿ ನಾಳಿನ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಲ್ಪಡ್ತದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೇವೆ. ನಂತರದಲ್ಲಿ